ನಮಸ್ಕಾರ HTV ಕನ್ನಡ ನ್ಯೂಸ್ ನಾನು ಹರ್ಷಿತಾ ಹಾಸನ್ ಸಚಿವ ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಅನುಮತಿ ನೀಡಿದ ಬಳಿಕ ಪಕ್ಷದ ನಾಯಕರು ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯದಲ್ಲಿ ಮಳೆ ಕೊರತೆ ಉಂಟಾಗಿದ್ದು ಮುಖ್ಯಮಂತ್ರಿಗಳು ವಿವಿಧ ಜಿಲ್ಲೆಗಳಲ್ಲಿ ಸಂಚಾರ ನಡೆಸಿ ಬರ ಪರಿಸ್ಥಿತಿಯ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದಾರೆ ಎಂದರು ಕುಡಿಯುವ ನೀರು ಮೇವು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು ನೀರಿನ ಅಭಾವ ಇರುವ ಪ್ರದೇಶಗಳಲ್ಲಿ ಕೊಳವೆ ಬಾವಿ ಬಾಡಿಗೆ ಪಡೆಯುವುದು ಹಾಗೂ ಹೊಸ ಕೊಳವೆ ಬಾವಿ ಕೊರೆಸುವ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ ಹೆಚ್ಚು ನೀರು ಬೇಕಾಗುವ ಬೆಳೆಗಳನ್ನು ಬೆಳೆಯದಂತೆ ರೈತರಿಗೆ ಸಲಹೆ ನೀಡಲಾಗಿದೆ ಮುಂದಿನ ದಿನಗಳಲ್ಲೂ ಬರ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಬರ ನಿರ್ವಹಣೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಸರ್ಕಾರ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಎಂದು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ ಮಳೆ ಕೊರತೆ ಆಗಿದೆ ಎಲ್ಲ ಕಡೆ ಬರ ಪರಿಸ್ಥಿತಿ ಬರ್ತಿದೆ ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ಹವಾಮಾನ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಬಂದು ಮೀಟಿಂಗ್ಗಳನ್ನು ನಡೆಸಿದ್ದಾರೆ ಈ ವಿಚಾರವಾಗಿ ಬರ ಪರಿಸ್ಥಿತಿ ಅವಲೋಕನ ಮಾಡಬೇಕು ಅಂತೇಳಿ ಸೊ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರಿದ್ದಾರೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಗಳಲ್ಲಿ ನಮ್ಗೆ ಯಾವ ಉಸ್ತುವಾರಿ ಕೊಟ್ಟಿದ್ದಾರೆ 2 ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಧಿಕಾರಿಗಳ ಸಭೆ ನಡೆಸಬೇಕು ಅಂತ ಹೇಳಿದರೆ ಅದರಂತೆ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದ್ದೀವಿ ಮತ್ತು ಈಗಾಗಲೇ ನಾವೆಲ್ಲ ಮೀಟಿಂಗ್ ಮಾಡಿ ನೀರಿನ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅದಕ್ಕೆ ಕ್ರಮ ಏನು ತೊಗೋಬೇಕು ಅಂತ ಕೂಡ ಸೂಚನೆಗಳನ್ನು ಕೊಟ್ಟಿದ್ದೀವಿ ಇವಾಗ ಎಲ್ಲೆಲ್ಲಿ ರಿಸರ್ವಾಯರ್ ಇರ್ತೋ ಅದೆಲ್ಲ ಏನಾದರೂ ಕುಡಿಯೋ ನೀರಿಗೆ ಮಾತ್ರ ಆದ್ಯತೆ ಇಟ್ಕೋಬೇಕು ಬೆಳೆಗಳಿಗೆ ನೋಡಿ ಕುಡಿಯೋ ನೀರಿಗೆ ಏನಾದರೂ ಉಳಿದ್ರೆ ಮಾತ್ರ ಕೊಡಬೇಕು ಅಂತ ಹೇಳಿದ್ದೀವಿ ಮತ್ತು ಎಲ್ಲೆಲ್ಲಿ ಕುಡಿಯೋ ನೀರಿನ ಅಭಾವ ಇರುತ್ತೆ ಅಲ್ಲೆಲ್ಲ ಕೂಡ ಕೊಳವೆ ಬಾವಿಗಳನ್ನು ಕೊರೆಸಬೇಕು ಎಲ್ಲಿ ನೀರು ಬರಲ್ವೋ ಅಲ್ಲಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ತೊಗೋಬೇಕು ಇಲ್ಲ ಟ್ಯಾಂಕರ್ಗಳಲ್ಲಿ ನೀರು ಕೊಡಿಸ್ಬೇಕು ಮೇವೆಲ್ಲ ದಾಸ್ತಾನಿದೆ ಅಂತ ನೋಡ್ಕೋಬೇಕು ಮತ್ತು ರೈತರಿಗೂ ಕೂಡ ಎಲ್ಲ ಸೂಚನೆ ಕೊಡಬೇಕು ವಾಟರ್ ಹೆಚ್ಚು ನೀರನ್ನ ಉಪಯೋಗಿಸ್ಕೊಳ್ಳೋಂಥ ಬೆಳೆಗಳನ್ನು ಬೆಳೆಸಬಾರ್ದು ಅಂತ ಹೇಳಿ ಎಲ್ಲ ಹೇಳಿದ್ದೀವಿ ಜೊತೆಗೆ ಮುಖ್ಯಮಂತ್ರಿಗಳು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಬರ ನಿರ್ವಹಣೆಗೆ ಅಂಥೇಳಿ 1 ಕೋಟಿಯಷ್ಟು ಅನುದಾನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬರನ ಎದುರಿಸೋದಕ್ಕೆ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದು ಸರ್ಕಾರದಿಂದ ಮಾಡಿದ್ದೇವೆ ನೋಡಬೇಕು ಇದು ಬಹಳ ದೀರ್ಘಕಾಲ ಈ ಬರ ಪರಿಸ್ಥಿತಿ ಮುಂದುವರಿಯೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಹಾಗಾಗದೇ ಇರಲಿ ಅಂತ ನಾವು ಬಯಸ್ತೇವೆ ಸರ್ ಈಗ ನಗರದಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ಇದೆ ಸರ್ ಇಲ್ಲೂ ಕೂಡ ಅಮೃತ್ 2 ಯೋಜನೆ ನಡೀತಾ ಇದೆ ನಾವು ಅಂದ್ಕೊಂಡಂಥ ಸಮಯದಲ್ಲಿ ಅದನ್ನು ಮುಗಿಸೋಕ್ಕಾಗಿಲ್ಲ ಸೊ ಹಾಗಾಗಿ ಇವತ್ತು ನಾನು ಹೋಗಿ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀನಿ ಅಧಿಕಾರಿಗಳಿಗೂ ಕೂಡ ಹೇಳ್ತೀನಿ ಈಗ ಮುಂದೆ ಏನೋ ಒಂದು ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ ಲಿಮಿಟ್ನಲ್ಲಿ ಆ ಕಾರ್ಯ ಎಲ್ಲ ಕಾಮಗಾರಿಗಳನ್ನು ಮುಗಿಸ್ಬೇಕು ಉಜಿನಿಯಿಂದ ನೀರು ಬಿಡಿಸಬೇಕು ಅಂತ ರೈತರ ಆಶಯ ಇರುತ್ತೆ ಸರ್ ಉಜಿನಿ ಜಲಾಶಯದಿಂದ ನೀರು ಬಿಡಿಸಬೇಕು ಬೆಳೆಗಳೆಲ್ಲ ಒಣಗ್ತಾ ಇದ್ದಾವೆ ನಮ್ಮ ಡ್ಯಾಮ್ಗಳೆಲ್ಲ ಖಾಲಿಯಾಗಿದ್ದಾವೆ ಈಗ ಈ ಭಾಗದಲ್ಲಿ ಯಾರು ಉಸ್ತುವಾರಿ ಮಂತ್ರಿಗಳಿರ್ತಾರೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಕಲಬುರಗಿ ವಿಭಾಗಕ್ಕೆ ತೆಗೆದುಕೊಂಡಿರ್ತಾರೆ ಸೊ ಅಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಸಂಗ್ರಹಣೆ ನೋಡಿ ಅದರ ಪ್ರಕಾರ ಅವರು ಆದೇಶ ಕೊಟ್ಟಿರ್ತಾರೆ ಮೈಸೂರಲ್ಲಿ ಕಂಬಳ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ ಕಂಬಳನ ಮಾಡಬೇಕು ಒಂದು ಕಡೆ ಈಗ ಹಲವಾರು ಥರ ಅಭಿಪ್ರಾಯಗಳು ಬಂದಿದ್ದಾವೆ ಆದರೆ ನಾವು ಕಂಬಳನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡಿದ್ದಾರೆ ಸೊ ಹಾಗಾಗಿ ಕಂಬಳ ನಡೆಯುತ್ತೆ ಮತ್ತು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಆ ಒಂದು ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಅಥವಾ ಆಚರಣೆ ಇರ್ಬೋದು ಅದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ ಮರಗಳನ್ನು ಕಡಿದಿದ್ದಾರೆ ಮರಗಳನ್ನು ಕಡಿಬಾರ್ದಾಗಿತ್ತು ಅದನ್ನು ಅಧಿಕಾರಿಗಳನ್ನು ಕೇಳ್ತೀವಿ ಮರಗಳನ್ನು ಕಡಿದ ಹಾಗೆ ಕರೆಕ್ಟಾಗಿ ನೋಡ್ಕೊಂಡು